ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ನಿನ್ನೆ ಬಹಳ ಅದ್ಭುತವಾಗಿ ಅಗ್ನಿಹೋತ್ರದ ತರಗತಿಗಳು ಆಯಿತು. ಸಾಕಷ್ಟು ಜನ ಬಂದಿದ್ರು. 350ಕ್ಕೂ ಅಧಿಕ ಜನ ಅಗ್ನಿಹೋತ್ರ ಕಲ್ತರು. ಅಗ್ನಿಹೋತ್ರ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅನೇಕ ಕಷ್ಟಗಳನ್ನ ದೂರ ಮಾಡ್ತಕ್ಕಂಥದ್ದು. ನಂತರ ಬಹಳಷ್ಟು ಜನ ಕೇಳಿದ್ದಾರೆ, ಮತ್ತೆ ಇನ್ನೊಂದು 2 ತಿಂಗಳು ಅಥವಾ 2.5 ತಿಂಗಳಾದ್ಮೇಲೆ ನಂತರ ಮತ್ತೆ ಆನ್ಲೈನ್ ಮುಖಾಂತರ ಮಾಡ್ತೀವಿ. ಪಬ್ಲಿಕ್ ಅವರು ಕಲಿಬೇಕಿದೆಲ್ಲ. ಪಬ್ಲಿಕ್ ಅವರು ಫಸ್ಟ್ ಇದನ್ನ ಕಲಿಬೇಕು. ಸಾಕಷ್ಟು ಜನ ಕರೆ ಮಾಡಿ ಅವರ ವಿಚಾರಗಳನ್ನ ತಿಳ್ಕೊಳ್ತಾರೆ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಆಲಸ್ಯದ ವಿಚಾರ ಪಬ್ಲಿಕ್ ಅಲ್ಲಿದೆ. ಒಳ್ಳೊಳ್ಳೆ ವಿಚಾರಗಳನ್ನ ತಗೊಂಡು ಹಾಗೆ ಅದನ್ನ ನಮ್ಮ ಒಂದು ಬದುಕಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಇವತ್ತು ಸೂರ್ಯ 17ನೇ ತಾರೀಕು ಲೆಕ್ಕ ತಗೊಳ್ಬೇಕು. ಕನ್ಯಾ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು. 1 ತಿಂಗಳ ಕಾಲ ಸೂರ್ಯ ಅಲ್ಲಿರ್ತಕ್ಕಂಥದ್ದು. ಸೊ ನಮ್ಮ ಲಗ್ನದ ಭವಿಷ್ಯ ಹೇಗಿದೆ ನೋಡೋಣ. ಮೊದಲಿಗೆ ಮೇಷಲಗ್ನದವ್ರಿಗೆ ಹೇಗಿದೆ ಫಲ ಅಂತ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯದ ಸಮಯ, ಹಾಗೆ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ, ಎಕ್ಸಲೆಂಟ್, ವಂಡರ್ಫುಲ್ ಆಗಿರ್ತಕ್ಕಂಥ ಸಮಯ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು, ಹಾಗೆ ಸ್ವಲ್ಪ ಹೆಚ್ಚಿನ ಸಮಸ್ಯೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಉತ್ತಮ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ದುಡ್ಡಿನ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಕೆಲಸದ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸಮಯ ಮೇಷ ಲಗ್ನದವರಿಗೆ 1 ತಿಂಗಳ ಕಾಲ. ಸೂರ್ಯ ದಶ, ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿ ಇರಬೇಕು. ಹಾಗೆ ವೃಷಭ ಲಗ್ನದವ್ರಿಗೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಒಂದು ಜ್ಞಾನಾರ್ಜನೆ ಜೊತೆ ಬುದ್ಧಿವಂತಿಕೆನೂ ಪಡಿತಕ್ಕಂತ ಒಂದು ಸಮಯ ಬಂದಿದೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಡಚಣೆಯ ಸಮಯ, ಕೆಲಸ ಬದಲಾವಣೆಯ ಒಂದು ಸೂಚನೆ ಮಾಡ್ತಾ ಇದೆ. ದಶಾಭುಕ್ತಿಗಳಲ್ಲಿ ಸೂರ್ಯ ಇದ್ದರೆ ವಿಶೇಷವಾಗಿರ್ತಕ್ಕಂಥ ಫಲ. ಆದ್ರೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ, ಯಾರಿಗಾರು ದುಡ್ಡು ಕೊಟ್ಟು ಕಳ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಸಂತೋಷ, ತೃಪ್ತಿ ಇರ್ತಕ್ಕಂಥ ಒಂದು ವಿಚಾರ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಆದ್ರೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಓವರ್ ಆಲ್ ಇರತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಇದ್ದಲ್ಲಿ ನೋಡ್ಕೊಳ್ಬೇಕು. ಹಾಗೆ ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸದ ಒಂದು ಜ್ಞಾನ ಪಡಿತಾರೆ. ಹಾಗೆ ಸ್ವಲ್ಪ ಆಲಸ್ಯ ಇದ್ರೂ ಕೂಡ ಬದಲಾವಣೆ ಆಗಿ ಸ್ವಲ್ಪ ಸೀರಿಯಸ್ನೆಸ್ ಅಂತ ನಾವೇನ್ ಹೇಳ್ತೀವಿ ಅದು ಬರ್ತಕ್ಕಂಥ ಒಂದು ತಿಂಗಳಾಗಿದೆ. ಮುಂದಿನ ತಿಂಗಳು 17ನೇ ತಾರೀಕುವರೆಗೂ ಈ ಒಂದು ಟ್ರಾನ್ಸಿಟ್ ಫಲನ ಒಂದು 25% ನಾವು ದಶಾಭುಕ್ತಿ ಅಂತರ್ಭುಕ್ತಿಗೆ ಒಂದು ಟಾಪ್ ಅಪ್ ಅಂತ ಹೇಳ್ತೀವಿ, ಅದನ್ನ ಆಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಏನೋ ಒಂದು ಕೆಲಸದಲ್ಲಿ ಒಂದು ವಿರಕ್ತಿ, ಏನೋ ಒಂದು ಆಸೆ ಇಲ್ಲ ಕೆಲಸ ಮಾಡಕ್ಕೆ, ಶ್ರಮ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಬಿಟ್ಬಿಡೋಣ ಅಂತ ಮನಸ್ಸು, ಆದ್ರೂ ಕೂಡ ಒಂಥರ ನೀರಸವಾಗಿರ್ತಕ್ಕಂಥ ಒಂದು ಮನಸ್ಥಿತಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಷ್ಟು ಸಂತೋಷದಾಯಕವಾಗಿರಲ್ಲ, ಅಸಂತೋಷವನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಮಯ ಬಂದಿದೆ. ಆರೋಗ್ಯದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರೋರಿಗೆ ಸ್ವಲ್ಪ ಹೆಚ್ಚಿನ ಸಮಸ್ಯೆ ಆಗ್ತಕ್ಕಂಥದ್ದು. ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಗಾಡಿಲಿ ಬಿದ್ದು ಸ್ವಲ್ಪ ಪೆಟ್ಟಾಗ್ತಕ್ಕಂಥದ್ದು ಅಥವಾ ಜಾರು ಬಿದ್ದು ಪೆಟ್ಟಾಗ್ತಕ್ಕಂಥ ಕಾಂಬಿನೇಷನ್ ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿದ್ದು ಸ್ವಲ್ಪ ಮೃತ್ಯುಂಜಯನ ಜಪ ಮಾಡ್ಕೊಂಡ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕದ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಫಲಿತಾಂಶದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಯಾವ್ದಾದ್ರು ಫಲಿತಾಂಶ ಬರ್ತಾ ಇದೆ ಅಂದಾಗ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ದಶಾ ಸ್ಟ್ರಾಂಗ್ ಇದ್ರೂ ಕೂಡ ಟ್ರಾನ್ಸಿಟ್ ಸ್ವಲ್ಪ ಅಲ್ಲಿ ನಮಗೆ ಸಮಸ್ಯೆ ಮಾಡ್ತಕ್ಕಂಥದ್ದು. ಸ್ವಲ್ಪ ನಾವು ಇನ್ನೇನು ಅಚೀವ್ ಮಾಡ್ತಾ ಇದ್ವಿ, ಇನ್ನೊಂದು 5 ಮಾರ್ಕ್ಸ್ ಬಂದ್ರೆ ಚೆನ್ನಾಗಿರೋದು, 3 ಮಾರ್ಕ್ಸ್ ಬಂದ್ರೆ ಚೆನ್ನಾಗಿರೋದು, 10 ಮಾರ್ಕ್ಸ್ ಬಂದ್ರೆ ಚೆನ್ನಾಗಿರೋದು, ಈ ರೀತಿ ಆಗ್ತಕ್ಕಂಥದ್ದು. ಟ್ರಾನ್ಸಿಟ್ ಕೂಡ ನಮಗೆ ಶಾಸ್ತ್ರದಲ್ಲಿ ಹೇಳಿದೆ ಎಫೆಕ್ಟ್ ಆಗುತ್ತೆ ಅಂತ. ಹಾಗೆ ಕರ್ಕಾಟಕ ಲಗ್ನದ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶ್ರಮ ಜಾಸ್ತಿ ಇರ್ತಕ್ಕಂಥದ್ದು, ಹೆಚ್ಚಿನ ಶ್ರಮ ಇರ್ತಕ್ಕಂಥದ್ದು, ಹೆಚ್ಚು ಓಡಾಟ ಇರ್ತಕ್ಕಂಥದ್ದು, ಹೆಚ್ಚು ಟೆನ್ಷನ್ ಇರ್ತಕ್ಕಂಥ ಒಂದು ಸಮಯ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಯ. ಆರೋಗ್ಯದ ವಿಚಾರದಲ್ಲಿ ಅಷ್ಟೇನು ತೊಂದರೆ ಇಲ್ಲ ಅಂತ ತೋರಿಸ್ತಾ ಇದೆ. ಓವರ್ ಆಲ್ ಸ್ವಲ್ಪ ಶ್ರಮ ಜಾಸ್ತಿ ಅಂತ ಕರ್ಕಾಟಕ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಹಾಗೆ
ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಓದುವಂತ ಒಂದು ಸಮಯ ಬಂದರೂ ಕೂಡ ಜ್ಞಾನಾರ್ಜನೆ ಸ್ವಲ್ಪ ಕಮ್ಮಿ ತಲೆಗೆ ಹತ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವ್ಯಾಪಾರದಲ್ಲಿರೋರು, ಉದ್ಯೋಗದಲ್ಲಿರೋರಿಗೆ ಹಣಕಾಸಿನ ಒಂದು ವಿಚಾರದಲ್ಲಿ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು, ಹಣ ಸಂಚಯ ಮಾಡ್ತಕ್ಕಂಥದ್ದು, ಕೂಡಿಡ್ತಕ್ಕಂಥದ್ದು, ಅಥವಾ ಜ್ಯುವೆಲರಿ ಪರ್ಚೇಸ್ ಮಾಡ್ತಕ್ಕಂಥದ್ದು, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಲಾಭಾಂಶ ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ, ವಿವಾಹ ಜೀವನದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಇಷ್ಟು ಸಿಂಹ ಲಗ್ನ. ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟ್ ಆಗಿದೆ. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿಚಾರದಲ್ಲಿ ಬಂತು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶ್ರಮ ಜಾಸ್ತಿ. ಶ್ರಮದಿಂದ ಎಷ್ಟೇ ಮಾಡಿದ್ರು ಕೂಡ ಅಲ್ಲಿ ರಿಸಲ್ಟ್ ಅಂತ ನಾವೇನೇನು ಹೇಳ್ತೀವಿ, ಫಲಿತಾಂಶ ಅಂತ ಏನ್ ಹೇಳ್ತೀವಿ, ಅದು ಬಹಳ ಕಮ್ಮಿ ಬರ್ತಕ್ಕಂಥದ್ದು. ಹೆಚ್ಚಿನ ಫಲಿತಾಂಶ ಕಂಡು ಬರ್ತಾ ಇಲ್ಲ. ಗೋಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ದಶಾದಲ್ಲಿ ಸ್ವಲ್ಪ ಚೆನ್ನಾಗಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಚೇತರಿಕೆ ಆಗ್ತಕ್ಕಂಥದ್ದು. ದಶಾನು ಭುಕ್ತಿನೂ ಅಂತರ್ಭುಕ್ತಿನೂ ಚೆನ್ನಾಗಿಲ್ಲ, ಗೋಚಾರನೂ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ತಳ ಕಚ್ಕೊಳ್ತಕ್ಕಂಥ ಒಂದು ವಿಚಾರ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರು, ವೃತ್ತಿಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಶ್ರಮ, ಅದ್ರ ಜೊತೆಗೆ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು, ದುಡ್ಡಿನ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ದುಡ್ಡು ನಷ್ಟ ಆಗ್ತಕ್ಕಂಥದ್ದು, ಏನೇ ಮಾಡಿದ್ರು ಕೂಡ ನನಗೆ ದಕ್ಕಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಒಂಥರ ತಾತ್ಕಾಲಿಕ ಸಪರೇಷನ್, ಏನೋ ಮಾತಿನಿಂದ ಸ್ವಲ್ಪ ದೂರ ಆಗ್ತಕ್ಕಂಥದ್ದು, ಅಥವಾ ಏನೋ ಒಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಡು ಸೈಲೆಂಟ್ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಸ್ವಲ್ಪ ವೈದ್ಯರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಓವರ್ ಆಲ್ ನೋಡಿದ್ರೆ ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಖರ್ಚು, ಹಣಕಾಸು ಯಾರಿಗಾರು ಕೊಟ್ಟಿದ್ದು ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು, ಯಾವುದೋ ತಗೊಂಡೆ ಏನೋ ಒಂದು ಖರ್ಚಾಗ್ಬಿಡ್ತು, ಎಲ್ಲ ಲಾಸ್ ಆಯ್ತು ಅಂತಕ್ಕಂಥದ್ದು ಈ ತಿಂಗಳು ದಶಾಭುಕ್ತಿ ಅಂತರ್ಭುಕ್ತಿಲಿ ಸೂರ್ಯ ಇದ್ದಲ್ಲಿ ನಿಮಗೆ ಈ ಫಲ ಸ್ವಲ್ಪ ಅನುಭವಿಸ್ತೀರಾ ಅಂತ ಹೇಳ್ಬೋದು. ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಷ್ಟೇ ಕಷ್ಟಪಟ್ಟು ಸ್ವಲ್ಪ ಒಂದು ಪರೀಕ್ಷೆಯನ್ನ ಬರೆದಾಗ ಅಥವಾ ಯಾವುದೋ ಒಂದು ಎಕ್ಸಾಮ್ ಟೆಸ್ಟ್ ಬರೆದಾಗ ಅನ್ಕೊಂಡಿರ್ತಕ್ಕಂಥ ಮಾರ್ಕ್ಸ್ ಬರೋದು ಬಹಳ ಕಷ್ಟ ಆಗುತ್ತೆ. ಸ್ವಲ್ಪ ಅನ್ಕೊಂಡಿದ್ದಕ್ಕಿಂತ ಒಂದು 25% ಕಮ್ಮಿನೇ ಬರ್ತಕ್ಕಂಥದ್ದು ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಬಂದರೂ ಕೂಡ ಅದೆಲ್ಲವೂ ನಷ್ಟ ಆಗಿ ಒಂಥರ ಬ್ರೇಕ್ ಇವನ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ತಿರುಗಾಟ, ಹಾಗೆ ಬೇರೆ ಬೇರೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಆಫೀಸಲ್ಲೇ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ಸ್ವಲ್ಪ ಅಥವಾ ಹೆಚ್ಚಿನ ಸಮಯ ಕೆಲಸ ಮಾಡ್ತಕ್ಕಂಥದ್ದು, ಆಯಾಸ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಲಾಭಾಂಶ ಅನ್ನೋದು ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯದಿಂದ ಇರತಕ್ಕಂಥವ್ರು ಸ್ವಲ್ಪ ಒಂದು ವೈದ್ಯರನ್ನು ನೋಡ್ತಕ್ಕಂಥದ್ದು, ಅಥವಾ ದವಾಖಾನೆಗೆ ಹೋಗ್ತಕ್ಕಂಥದ್ದು, ಅಥವಾ ಹಾಸ್ಪಿಟಲೈಸ್ಡ್ ಆಗ್ತಕ್ಕಂಥದ್ದು ತೋರಿಸ್ತದೆ. ಸ್ವಲ್ಪ ಬೀಳ್ತಕ್ಕಂಥದ್ದು, ಪೆಟ್ಟಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಓವರ್ ಆಲ್ ತುಲಾ ಲಗ್ನಕ್ಕೆ ನೋಡಿದ್ರೆ ಸ್ವಲ್ಪ ನಷ್ಟದ ಒಂದು ವಿಚಾರನೆ ಹೆಚ್ಚಾಗಿ ತೋರಿಸ್ತಾ ಇದೆ. ದುಡ್ಡಿನ ವಿಚಾರ ಆಗಿರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ಅಥವಾ ಕೆಲಸದ ವಿಚಾರ ಆಗಿರ್ಬೋದು, ಸ್ವಲ್ಪ ನಷ್ಟದ ಒಂದು ಕಾಂಬಿನೇಷನ್ ಹೆಚ್ಚಾಗಿ ಬರ್ತಾ ಇದೆ. ವೃಶ್ಚಿಕ ಲಗ್ನಕ್ಕೆ ನೋಡೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಏನೇ ಒಂದು ಸ್ವಲ್ಪ ಓದಿದ್ರು ಕೂಡ ತುಂಬಾ ಚೆನ್ನಾಗಿ ತಲೆಗೆ ಹತ್ತುತ್ತೆ. ಸೊ ರಿಸಲ್ಟ್ ಅಲ್ಲಿ ಸ್ವಲ್ಪ ಅತ್ಯುತ್ತಮವಾಗಿ ಬರುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿಲಿ ಕಾಂಬಿನೇಷನ್ ಚೆನ್ನಾಗಿದ್ರೆ ಇಲ್ಲಿ ಟ್ರಾನ್ಸಿಟ್ ಆಡ್ ಆಗಿ ಇನ್ನೂ ಹೆಚ್ಚಿನ ಫಲಿತಾಂಶ ಕಂಡುಕೋಬಹುದು. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರು, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಯಾರು ಸ್ವಲ್ಪ ಈ ಒಂದು ಉದ್ಯೋಗದಲ್ಲಿರ್ತಾರೆ, ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಅಥವಾ ಬಡ್ತಿ, ಇನ್ಕ್ರಿಮೆಂಟ್ ಆಫ್ ಸ್ಯಾಲರಿ ಅಂತ ಏನ್ ಹೇಳ್ತೀವಿ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಮಯ, ಎಕ್ಸಲೆಂಟ್ ಆಗಿರ್ತಕ್ಕಂಥ ಸಮಯ ವೃಶ್ಚಿಕ ಲಗ್ನದವ್ರಿಗೆ. ದಶಾಭುಕ್ತಿ ಅಂತರ್ಭುಕ್ತಿಲೂ ಇತ್ತು, ಟ್ರಾನ್ಸಿಟ್ ಅಲ್ಲೂ ಬಂದ್ರೆ, ಸಮಯನೂ ಬಂದಿದ್ರೆ ಇವಾಗ ಖಂಡಿತ ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಸಮಯ, ಮತ್ತೆ ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು. ಓವರ್ ಆಲ್ ವೃಶ್ಚಿಕ ಲಗ್ನದವ್ರಿಗೆ ಎಕ್ಸಲೆಂಟ್ ಟೈಮ್, ನಥಿಂಗ್ ಟು ವರಿ, ಬ್ಯೂಟಿಫುಲ್ ಟೈಮ್. ಸೊ ಎಲ್ಲಾ ವಿಚಾರದಲ್ಲೂ ಹೆಸರು, ಕೀರ್ತಿ, ಪ್ರತಿಷ್ಠೆ ಮತ್ತೆ ಹಣಕಾಸು ತುಂಬಾ ಚೆನ್ನಾಗಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಯಾರು ಸ್ವಲ್ಪ ಹೈಯರ್ ಲೆವೆಲ್ ಆಫ್ ಸ್ಟಡೀಸ್ ಮಾಡಬೇಕೋ ಅವರಿಗೆ ಸ್ವಲ್ಪ ಸಕ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ಅವರಿಗೆ ಒಂದು ಹೆಚ್ಚಿನ ಅಂಕಗಳು ಸಿಗ್ತಕ್ಕಂಥದ್ದು, ಸಕ್ಸಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾರ್ಮಲ್ ಆಗಿರ್ತಕ್ಕಂಥವ್ರಿಗೂ ಸಕ್ಸಸ್ ತೋರಿಸ್ತಾ ಇದೆ.
ಹಾಗೆ ಈ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿಶೇಷವಾಗಿ ಇನ್ಕ್ರಿಮೆಂಟ್ಗಿನ ಹೆಚ್ಚಾಗಿ ಒಂದು ಒಳ್ಳೆ ಪೊಸಿಷನ್ ಸಿಗ್ತಕ್ಕಂಥದ್ದು, ಹೊಸ ಕೆಲಸ ಸಿಗ್ತಕ್ಕಂಥದ್ದು ಟ್ರೈ ಮಾಡಿದಾಗ. ಸೊ ಹಿಂದೆ ಲಾಸ್ಟ್ ಮಂತ್ ಏನೋ ಟ್ರೈ ಮಾಡಿದ್ವಿ, ಇಂಟರ್ವ್ಯೂ ಆಗಿತ್ತು, ಇನ್ನೂ ಬಂದಿಲ್ಲ, ಇವಾಗ ಬರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಒಳ್ಳೆ ಪೊಸಿಷನ್ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಮತ್ತೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ಸಿಗ್ತಕ್ಕಂಥ ಸಮಯ ಧನುರ್ ಲಗ್ನದವ್ರಿಗೆ. ದಶಾಭುಕ್ತಿಯಲ್ಲಿ ಸೂರ್ಯ ದಶ, ಸೂರ್ಯ ಭುಕ್ತಿ ಅಥವಾ ಸೂರ್ಯ ಅಂತರ್ಭುಕ್ತಿ, ಈ ಮೂರಲ್ಲಿ ಎಲ್ಲಾರು ಒಂದು ಕಡೆ ಸೂರ್ಯ ಬಂದಿದ್ದಾಗ ಈ ಗೋಚಾರನ ತಗೊಳ್ಬೇಕು. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಅಹಂ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ. ಆದ್ರೆ ಒಂದು ಓವರ್ ಆಲ್ ಧನುರ್ ಲಗ್ನದಲ್ಲಿ ನೋಡಿದ್ರೆ ಸ್ವಲ್ಪ ಹೆಚ್ಚಿನ ಒಂದು ಪ್ರಶಂಸೆ, ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಕ್ಕಂಥದ್ದು, ಒಂದು ರ್ಯಾಂಕು, ರಿವಾರ್ಡ್ಸ್ ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ ಧನುರ್ ಲಗ್ನದವ್ರಿಗೆ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಸ್ಯೆಯಿಂದ ಸ್ವಲ್ಪ ಬದಲಾವಣೆ ಕಂಡು ಬರುತ್ತೆ. ಯಾವುದೋ ಒಂದು ಸಮಸ್ಯೆ ಸ್ವಲ್ಪ ಮಟ್ಟಿಗೆ ತಲೆಗೆ ಹೋಗ್ತಾ ಇರಲಿಲ್ಲ, ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ನಮಗೆ ಅರ್ಥ ಆಗ್ತಾ ಇರಲಿಲ್ಲ, ನಮಗೆ ಈ ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಈಗ ಸ್ವಲ್ಪ ಅರ್ಥ ಆಗ್ತಕ್ಕಂಥ ಸಮಯ. ಸೊ ಹೆಚ್ಚಿನ ಒಂದು ಜ್ಞಾನಾರ್ಜನೆ, ವಿದ್ಯಾರ್ಜನೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರು ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ಬದಲಾವಣೆ ಕಂಡು ಬರ್ತಾ ಇದೆ. ಸಮಸ್ಯೆಯಿಂದ ಸ್ವಲ್ಪ ಬದಲಾವಣೆ, ಬೇರೆ ಪ್ರಾಜೆಕ್ಟ್ ಹೋಗೋದು ಅಥವಾ ಬೇರೆ ಕಂಪನಿಗೆ ಹೋಗೋದು ಅಥವಾ ಬೇರೆ ಒಂದು ವಿಚಾರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಸಣ್ಣ ಬದಲಾವಣೆ ತೋರಿಸ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಏನಾದ್ರು ಟ್ರಾನ್ಸ್ಫರ್ ಏನಾದ್ರು ಇತ್ತು ಅಂತಂದ್ರೂ ಕೂಡ ಆಗ್ತಕ್ಕಂಥ ಒಂದು ಸೂಚನೆ ಇಲ್ಲಿ ವಿಶೇಷವಾಗಿ ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಇವಾಗ ಚೇತರಿಕೆ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಓವರ್ ಆಲ್ ಮಕರ ಲಗ್ನದವ್ರಿಗೆ ಒಂದು ರೀತಿಯ ಬದಲಾವಣೆಯನ್ನ ತೋರಿಸ್ತಾ ಇದೆ. ಒಂದು ಬದಲಾವಣೆ ಜೊತೆ ಉನ್ನತವಾಗಿರ್ತಕ್ಕಂಥ ಒಂದು ನೆಮ್ಮದಿ ಕಂಡು ಬರ್ತಾ ಇದೆ. ಹಾಗೆ ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಾಯ ಹಸ್ತ ಚಾಚತಕ್ಕಂಥದ್ದು ಸ್ವಲ್ಪ ಕಮ್ಮಿ. ಟೀಚರ್ ನಮಗೆ ಪಾಠ ಮಾಡ್ತಾರೆ, ಮತ್ತೆ ಸಹಪಾಠಿಗಳು ಸ್ವಲ್ಪ ನಮಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ನಮಗೆ ಯಾರ್ದು ಸಹಾಯ ಸಿಗ್ತಾ ಇಲ್ಲ. ಒಂದು ಏನೋ ಮಿಸ್ ಆಯ್ತು, ಹೋಮ್ವರ್ಕ್ ಕೊಡ್ತಾ ಇಲ್ಲ ಯಾರು, ಇನ್ನೊಂದೇನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದು ಇದಾಗ್ತಾ ಇಲ್ಲ, ಸ್ವಲ್ಪ ಯಾವುದೋ ಒಂದು ಓದೋದು ಸ್ವಲ್ಪ ಅರ್ಥ ಆಗ್ತಾ ಇಲ್ಲ, ಎಲ್ಲ ಸ್ವಲ್ಪ ಅಡಚಣೆಯ ಸಮಯ ಬರ್ತಕ್ಕಂಥದ್ದು. ರಿಸಲ್ಟ್ ಕೂಡ ಸ್ವಲ್ಪ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇರತಕ್ಕಂಥ ಒಂದು ಸಮಯ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರು ಮತ್ತೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಅಡಚಣೆ ಬರ್ತಕ್ಕಂಥ ಒಂದು ಸಮಯ ಈ ತಿಂಗಳು. ಹಾಗೆ ವಿಶೇಷವಾಗಿ ಸಹೋದ್ಯೋಗಿಗಳಿಂದ ಸಮಸ್ಯೆ, ಬಾಸ್ ಇಂದ ಕಿರಿಕಿರಿ ಆಗ್ತಕ್ಕಂಥದ್ದು, ಕೆಲಸ ಬಿಡಬೇಕು ಅನ್ನೋ ಒಂದು ವಿಚಾರ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಒಂದು ಕಾಂಪಿಟೇಷನ್ ಇಂದ ಅಡಚಣೆ ಅಥವಾ ಯಾರೋ ಗ್ರಾಹಕರು ಬಂದು ಸ್ವಲ್ಪ ಟೆನ್ಷನ್ ಮಾಡ್ತಾರೆ, ಸ್ವಲ್ಪ ಏನೇನೋ ಒಂದು ಬೈದು ಬಿಟ್ಟು ಹೋಗ್ತಕ್ಕಂಥದ್ದು, ಸೊ ಏನೋ ಒಂದು ಹಿಂಸೆ ಮಾಡೋಗ್ತಕ್ಕಂಥದ್ದು, ಅದು ಸರಿ ಇಲ್ಲ ಇದು ಸರಿ ಅಂತ ಹೇಳಿ ಸ್ವಲ್ಪ ಹುನ್ನಾರ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ಇರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ಅಡಚಣೆ, ಸ್ವಲ್ಪ ಗಲಾಟೆಗಳು, ಸ್ವಲ್ಪ ವೈಮನಸ್ಸೆ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಕೂಡ ಅನಾರೋಗ್ಯ ಹೆಚ್ಚಾಗ್ತಕ್ಕಂಥದ್ದು. ಆಪರೇಷನ್ ಏನಾದ್ರು ಕಾಂಬಿನೇಷನ್ ಇದ್ರೆ ನಿಮ್ಮ ದಶಾಭುಕ್ತಿಲಿ ಆಪರೇಷನ್ ಆಗ್ತಕ್ಕಂಥ ಒಂದು ಸಮಯ ಬಂದಿದೆ. ಸೊ ಹಾಗೆ ಸ್ವಲ್ಪ ಗಾಡಿ ಓಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಮನೇಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಹುಷಾರಾಗಿರ್ಬೇಕು. ಮೃತ್ಯುಂಜಯ ಮಂತ್ರ ವಿಶೇಷವಾಗಿ ಲಾಭ ಆಗುತ್ತೆ. ಸೊ ಅದನ್ನ ನೀವು ಸ್ವಲ್ಪ ಕಂಡುಕೋಬೇಕು. ಯಾರು ಕುಂಭಲಗ್ನದವರು ವಿಶೇಷವಾಗಿರ್ಬೇಕು. ಅಲ್ಲಿ ಕುಂಭಲಗ್ನದ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಸ್ವಲ್ಪ ಅಡಚಣೆಯ ಸಮಯ, ಸ್ಟ್ರೆಸ್ಸು, ಅಬ್ಸ್ಟಕಲ್ಸ್, ಟೆನ್ಷನ್ಸು ಬಹಳ ಹೆಚ್ಚಾಗಿರುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿಲಿ ಸೂರ್ಯ ಬಂದರೆ ಮಾತ್ರ. ಆ ಸೂರ್ಯ ಇಲ್ಲ ಅಂತಂದ್ರೆ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಹಾಗೆ ಕಡೆಯದಾಗಿ ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಲಹೆ ಸಿಗ್ತಕ್ಕಂಥದ್ದು. ಸ್ವಲ್ಪ ಟೀಚರ್ಗಳು ಅಂತ ಏನ್ ಹೇಳ್ತೀವಿ ನಾವು, ಗುರುಗಳು ಅವ್ರಿಗೆ ಒಂದು ಫೋಕಸ್ ಮಾಡ್ತಕ್ಕಂಥದ್ದು, ಸ್ವಲ್ಪ ಹೆಚ್ಚಿನ ಜ್ಞಾನಾರ್ಜನೆ ಬರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರು ಮತ್ತೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಅತ್ಯುತ್ತಮ ಅಂದ್ರೆ ಎಕ್ಸಲೆಂಟ್ ಆಗಿರ್ತಕ್ಕಂಥ ಸಮಯ. ಹೆಚ್ಚಿನ ದುಡ್ಡು ಕಾಸು ವಹಿವಾಟು ಮಾಡ್ತಕ್ಕಂಥದ್ದು, ಹೆಚ್ಚು ಜನರ ಸಂಪರ್ಕ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಮಯ, ಸ್ವಲ್ಪ ಹೆಚ್ಚಿನ ಒಂದು ಸ್ಪಂದಿಸ್ತಕ್ಕಂಥದ್ದು. ಒಂದು ಕಪಲ್ಸ್ ಅಂತ ನಾವು ಹೇಳ್ತೀವಿ, ಸ್ಪೌಸ್ ಜೊತೆ ಅಂತ ಏನ್ ಹೇಳ್ತೀವಿ, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ. ದಶಾಭುಕ್ತಿ ಅಂತರ್ಭುಕ್ತಿಲಿ ಈ ಒಂದು ಸೂರ್ಯ ಇದ್ದಲ್ಲಿ ಈ ಫಲಗಳು. ಓವರ್ ಆಲ್ ಹಣಕಾಸಿನ ವಿಚಾರದಲ್ಲಿ ಮೀನ ಲಗ್ನದವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಸೂರ್ಯನಿಂದ ಆಗ್ತಕ್ಕಂಥದ್ದು. ಇಷ್ಟು ದ್ವಾದಶ ಲಗ್ನಗಳು ತಗೊಳ್ತೀವಿ. ಅದರ ವಿಚಾರದಲ್ಲಿ ಸೂರ್ಯನ ಟ್ರಾನ್ಸಿಟ್ ಕನ್ಯಾ ರಾಶಿಗೆ
ಹೇಗೆ ಫಲಗಳಂತ ತಿಳ್ಕೊಂಡ್ವಿ. ರಾಶಿ ಭವಿಷ್ಯ ಎಲ್ಲ ಸುಳ್ಳು. ಯಾವ ರಾಶಿ ಭವಿಷ್ಯಕ್ಕೂ ಹೋಗ್ಬೇಡಿ. ಎಂಟೈರ್ ಕರ್ನಾಟಕ ನೋಡ್ತೀವಿ. ಯಾವ್ದಾದ್ರು ರಾಶಿ ಭವಿಷ್ಯ ಅಂತಂದ್ರೆ 2 ಲಕ್ಷ 3 ಲಕ್ಷ ನೋಡ್ತಾರೆ. ರಾಶಿ ಭವಿಷ್ಯ ಅಂತಕ್ಕಂಥದ್ದು ಪ್ರತಿ ದಿವಸ ಚೇಂಜ್ ಆಗಂಗಿದ್ರೆ ಎಲ್ಲರೂ ಜ್ಯೋತಿಷ್ಯನ ವರ್ಲ್ಡ್ ವೈಡ್ ಅಮೆರಿಕದವರು ತಗೊಂಡು ರಾಶಿ ಭವಿಷ್ಯನ ಮಾಡ್ಬಿಡೋರು. ಸುಮ್ಮನೆ ಅದು ಸಾಂತ್ವನ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ. ಅದರ ಪ್ರಕಾರ ನಡೆಯೋದು ಬಹಳ ಕಷ್ಟ. ಟ್ರಾನ್ಸಿಟ್ ಮಾತ್ರ ನಾವು ಹೇಳಬೇಕು, ಅದನ್ನ ಗೋಚಾರ ಅಂತಾರೆ. ಗೋಚಾರ ಫಲಗಳನ್ನ ಹೇಳಬೇಕೆ ಹೊರತು ದಿನನಿತ್ಯದ ಭವಿಷ್ಯ ಹೇಳಿದ್ರೆ ಅದು ಅವ್ರಿಗೆ ಮಾಡಕ್ ಬೇರೆ ಹೇಳಕ್ ಏನೂ ಇರಲ್ಲ. ಅದು ಟೈಮ್ ಪಾಸ್ ಹೇಳ್ತಕ್ಕಂಥದ್ದು. ಯಾರ್ಯಾರು ಅದನ್ನ ನೋಡ್ತಾರೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಮನಸ್ಸು ಕೆಡಿಸ್ಕೊಂಡು ಸ್ವಲ್ಪ ತಿಕ್ಲ ಆಗೋ ಬದಲು ಅದನ್ನ ನೋಡದೇ ಇರೋದೇ ವಾಸಿ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ಇಲ್ಲಿ ಹೇಳಿರ್ತಕ್ಕಂಥ ಏನಾದ್ರು ನೆಗೆಟಿವ್ ಇದ್ರೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಲಿ ಸೂರ್ಯ ಇಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಸೊ ದಿಸ್ ಇಸ್ ದಿ ರಿಯಲ್ ಅಸ್ಟ್ರಾಲಜಿ. ಸಾಕಷ್ಟು ಜನಕ್ಕೆ ಯಾರ್ಯಾರು ಪಬ್ಲಿಕ್ ಅಲ್ಲಿ ಇದಾರೆ, ನಮ್ಮ ವಾಹಿನಿ ನೋಡ್ತಾ ಇದಾರೆ, ಹೇಳಿ ಬೆಸ್ಟ್ ಅಸ್ಟ್ರಾಲಜಿ ಅಂದ್ರೆ ನಕ್ಷತ್ರ ನಾಡಿ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನಕ್ಷತ್ರ ನಾಡಿ ಲೈಫ್ ಕಾಲಿಂಗ್ ಆಪ್ ನ ಡೌನ್ಲೋಡ್ ಮಾಡೋದಕ್ಕೆ ಪ್ಲೇ ಸ್ಟೋರ್ ಸರ್ಚ್ ಬಾರ್ ಅಲ್ಲಿ ಲೈಫ್ ಕಾಲಿಂಗ್ ಅಂತ ಟೈಪ್ ಮಾಡಿ. ಈಗ ಲೈಫ್ ಕಾಲಿಂಗ್ ಅನ್ನ ಐಕನ್ ನ ಸೆಲೆಕ್ಟ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ಡೌನ್ಲೋಡ್ ಆದ ನಂತರ ಆಪ್ ಓಪನ್ ಮಾಡಿದಾಗ ನಿಮ್ಗೆ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಪಾಪಪ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಮುಂದಿನ ಸ್ಕ್ರೀನ್ ಅಲ್ಲಿ ಹೆಸರು, ಫೋನ್ ನಂಬರ್, ಯಾವ ಭಾಷೆಯಲ್ಲಿ ಮಾತಾಡಬೇಕು ಆ ಭಾಷೆನ ಸೆಲೆಕ್ಟ್ ಮಾಡಿ. ಪಿಕ್ ಯುವರ್ ಡಿಸೈರ್ಡ್ ಸರ್ವಿಸ್ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡಬೇಕು, ಹಾರೋಸ್ಕೋಪ್, ಪ್ರಿಡಿಕ್ಷನ್, ಮುಹೂರ್ತಮ, ಮ್ಯಾಚ್ ಮೇಕಿಂಗ್, ಯಾವುದೇ ಆಪ್ಷನ್ ಇದ್ರೆ ಸೆಲೆಕ್ಟ್ ಮಾಡಿ. ಈಗ ಅಸ್ಟ್ರಾಲಜರ್ ಹೆಸರು ಲಿಸ್ಟ್ ಬರುತ್ತೆ. ನಿಮ್ಗೆ ಯಾರ ಹತ್ರ ಮಾತಾಡಬೇಕು ಅವ್ರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಸೆಲೆಕ್ಟ್ ಮಾಡಿ. ಈಗ ನೆಕ್ಸ್ಟ್ ಸ್ಕ್ರೀನ್ ಇದು ಪೇಮೆಂಟ್ ಸ್ಕ್ರೀನ್ ಇದೆ. ಇದೊಂದು ಸೆಕ್ಯೂರ್ಡ್ ಪೇಮೆಂಟ್ ಸ್ಕ್ರೀನ್. ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಪೇಮೆಂಟ್ ಯಾವುದೇ ಆಪ್ಷನ್ ಇಂದನೂ ಪೇಮೆಂಟ್ ಮಾಡಬಹುದು. ನೀವು ಪೇಮೆಂಟ್ ಮಾಡಿದ ನಂತರ 24 ಗಂಟೆ ಒಳಗಡೆ ನೀವು ಸೆಲೆಕ್ಟ್ ಮಾಡಿರುವಂತ ಆಸ್ಟ್ರಾಲಜಿಸ್ಟ್ ನಿಮಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಮಾಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಆಫೀಸ್ಗೆ ಕರೆ ಮಾಡಿ. ಧನ್ಯವಾದ. ನನ್ನ ಹೆಸರು ಪಟ್ಟೇತ್ ಕೊಟ್ರೇಶ್ ಅಂತ, ಹಗರಿಬೊಮ್ಮನಹಳ್ಳಿಯಿಂದ ಬಂದಿದ್ದೀನಿ. ನಾನು ನಕ್ಷತ್ರ ನಾಡಿಯ 2017ರಲ್ಲಿ ಕ್ಲಾಸ್ ಕಲಿತು ನಂತರ ನಮ್ಮ ಮನೆಯವ್ರನ್ನೂ ಕೂಡ ಇದೇ ಕ್ಲಾಸಲ್ಲಿ ಜಾಯಿನ್ ಮಾಡಿ 92 ಬ್ಯಾಚ್ ಅಲ್ಲಿ ನಾನು ನಮ್ಮ ಮನೆಯವ್ರನ್ನ ಜಾಯಿನ್ ಮಾಡಿದೆ. 93 ಬ್ಯಾಚ್ ಅಲ್ಲಿ ಮಗಳನ್ನ ಜಾಯಿನ್ ಮಾಡಿ ಅದರ ಸರ್ಟಿಫಿಕೇಟಿಗೋಸ್ಕರ ಬಂದು ಸರ್ಟಿಫಿಕೇಟ್ ತಗೊಂತ ಇದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಒಂದು ಮಾತು ಹೇಳಲೇಬೇಕು, ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಅದರ ಮಧ್ಯೆ ಜೀವನ ಬಹಳ ಸುಖಕರವಾಗಿರ್ಬೇಕಂದ್ರೆ ಅದಕ್ಕೆ ನಕ್ಷತ್ರ ನಾಡಿ ಅವಶ್ಯಕತೆ ಬಹಳ ಇದೆ. ಗುರುಜಿ ಹೇಳ್ತಾರೆ ಇಂಡಿಕೇಶನ್ ಆಫ್ ದಿ ಈ ನಕ್ಷತ್ರ ನಾಡಿ ಅಂತ. ಅದನ್ನ ತಿಳ್ಕೊಂಡು ಜೀವನ ಒಂದು ಸುಖಕರವಾಗಿ ಸಂತೋಷವಾಗಿ ಬದುಕೋದಕ್ಕೆ ಈ ನಕ್ಷತ್ರ ನಾಡಿ ಅವಶ್ಯಕತೆ ಬಹಳನೇ ಇದೆ. ಈ ಅಮೃತ, ಈ ಒಂದು ಒಳ್ಳೆಯ ಅವಕಾಶವನ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ. ಒಳ್ಳೆ ಅವಕಾಶ ಐತಿ, ಅದನ್ನ ಸರಿಯಾದ ರೀತಿ ಬಳಕೆ ಮಾಡ್ರಿ, ಅದನ್ನ ಸದುಪಯೋಗ ಪಡ್ಕೊಂತೀರಿ ಅಂತ ಎಲ್ಲರೂ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಗುರುಜಿ ಅವರಿಗೆ ತುಂಬಾ ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ಅಕ್ಟೋಬರ್ 8ನೇ ತಾರೀಕು ನಮ್ಮ ಹೊಸ ತರಗತಿ ಇರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿರುತ್ತೆ, ಜಾಯ್ನ್ ಆಗಿ. ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿದೆ. ನಕ್ಷತ್ರ ನಾಡಿ ಕಲ್ತವ್ರಿಗೆಲ್ಲ ಸಿಕ್ಕಾಪಟ್ಟೆ ಆನಂದ, ಲೈಫ್ ಲಾಂಗ್ ಆನಂದ ಇರತಕ್ಕಂಥದ್ದು. ನನ್ನ ಒಂದು ಬಹಳ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ನನ್ನ ಅನೇಕ ವಿದ್ಯಾರ್ಥಿಗಳು ಲಾಸ್ಟ್ ಒಂದು 6-7 ಇಯರ್ಸ್ ಇಂದ ನಾವು ನೋಡಿದಾಗ, 5-6 ಇಯರ್ಸ್ ಅಂತ ನೋಡಿದಾಗ ನಮ್ಮ ನಕ್ಷತ್ರ ನಾಡಿ ಕಲಿತಾರೆ. ಅದರಲ್ಲಿ ಅನೇಕ ಫಲಗಳು ಕರೆಕ್ಟಾಗಿ ಹೇಳ್ಬಿಡ್ತವೆ. ಹಾಗೆ ಬಹಳಷ್ಟು ಕಡೆ ಹೋಗಿ ಬೇರೆ ಕಡೆ ಎಲ್ಲ ಸ್ವಲ್ಪ ಇನ್ನೂ ಏನಾದ್ರು ತಿಳ್ಕೊಳ್ಳೋಣ ಅಂತ ಹೋಗ್ತಾರೆ. ನಮ್ಮಲ್ಲೇ ಎಲ್ಲ ಸಿಗುತ್ತೆ, ಆದ್ರೆ ಅವರ ಮನಸ್ಸಿನ ಹಾರಾಟಕ್ಕೆ ಬೇರೆ ಕಡೆ ಹೋಗಿ ಅದನ್ನ ತಿಳ್ಕೊಂಡಾಗ ಕೊನೆಗೆ ಅವರು ವಾಪಸ್ಸು ಮೂಲಕ್ಕೆ ಬರ್ತಾರೆ, ನಕ್ಷತ್ರ ನಾಡಿ ಮೂಲಕ್ಕೆ. ನಕ್ಷತ್ರ ನಾಡಿನೇ ಸುಲಭ ಸರ್, ನಕ್ಷತ್ರ ನಾಡಿನೇ ಆಕ್ಯುರೇಟ್ ಸರ್, ನಕ್ಷತ್ರ ನಾಡಿ ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ ಸರ್. ದಿ ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟು. ಅಲ್ಲಿ ನೋಡು, ಇಲ್ಲಿ ನೋಡು, D9 ನೋಡು, D10 ನೋಡು, ಅದ್ ನೋಡು, ಏನ್ ನೋಡಿದ್ರು ಅದನ್ನ ಹುಡ್ಕೊಂಡು ಹೋಗಿ ಹೇಳ್ಬೇಕು. ಸಮಸ್ಯೆ ಆದ್ಮೇಲೆ ಹುಡ್ಕೊಂಡು ಹೇಳ್ಬೋದು, ಸಮಸ್ಯೆಗಿನ ಮುಂಚೆ ಹೇಳಕ್ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಇವ್ರಿಗೆ ಈ ತರ ಆಗಿದೆ, ಏನು ಕಾರಣ ಅಂತ ಹೋಗಿ ನಾವು ಹುಡುಕ್ಬಹುದು. ಇವ್ರಿಗೆ ಇಂಥದ್ದಾಗಿದೆ, ಏನು ಕಾರಣ, ಇಂಥದ್ದಾಗಿದೆ ಕಾರಣಕ್ಕೆ ಹುಡುಕ್ಬಹುದು. ಅದನ್ನ ನೋಡ್ಬಿಟ್ಟು ಇವ್ರಿಗೆ ಇಂಥದ್ದಾಗಿದೆ ಅಂತ ಉಲ್ಟಾ ಹೇಳಕ್ಕೆ ಸ್ವಲ್ಪ ಡಿವಿಷನಲ್ ಚಾರ್ಟ್ಸ್ ವೆರಿ ಲೆಸ್. ಡಿವಿಷನಲ್ ಚಾರ್ಟ್ಸ್ ಇರ್ತಕ್ಕಂಥ ಒಂದು ನಿಜವಾದ ಅರ್ಥನೇ ಬೇರೆ. ಈಗ ಇರ್ತಕ್ಕಂಥ ಅನೇಕರು ಡಿವಿಷನಲ್ ಚಾರ್ಟ್ಸ್ ಮಾಡ್ತಕ್ಕಂಥದ್ದು ಕಂಪ್ಲೀಟ್ಲಿ ಬೇರೆ. ಮುಂದೊಂದು ಸಮಯ ಸಿಕ್ಕಾಗ
ಖಂಡಿತ ಡಿವಿಷನಲ್ ಚಾರ್ಟ್ಸ್ ನ ಯಾವ ವಿಚಾರಕ್ಕೆ ನಾವು ನೋಡಬೇಕು, ಪರಾಶರ ಕೊಟ್ಟಿರ್ತಕ್ಕಂಥ ಒಂದು ಷೋಡಶ ವರ್ಗ ಏನಕ್ಕೆ ಇರ್ತಕ್ಕಂಥದ್ದು ಅಂತ ಹೇಳಿ ಸಂಕ್ಷಿಪ್ತವಾಗಿ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಖಂಡಿತ ಹೇಳ್ತೀನಿ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ ಸರ್. ನಮಸ್ತೆ, ದೀಪಾ ಅಂತ ಗದಗಿಂದ. ಹೇಳಿ ಸರ್, ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದ್ರ ಬಗ್ಗೆ ಆಗುತ್ತೆ ಇಲ್ಲ ಅಂತ ತಿಳ್ಕೊಬೇಕಾಗಿದೆ. ದುಡ್ಡು ಕೊಟ್ಟು ಸೇರಿದ್ರೆ ಇಲ್ಲೆಲ್ಲ ಸಿಗಾಕೊಳ್ತಾರಲ್ಲ, ಹುಷಾರಾಗಿರಿ. 1 to 240 ಇವಾಗೆಲ್ಲ ಏನು ಸ್ಟಾಪ್ ಮಾಡಿದಾರ ಏನೋ, ಇವಾಗೆಲ್ಲ ಬೈಕೆ ಈಗ ಯಾವ್ದು ದೊಡ್ಡ ಸ್ಕ್ಯಾಮ್ ಆಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಇದು ಏನಂತಾರೆ, ಅದರದ್ದು ಇಂಟರ್ವ್ಯೂಸ್ ಎಲ್ಲ ಸ್ವಲ್ಪ ಭಯದಿಂದ ಸ್ಟಾಪ್ ಮಾಡಿರ್ತೀರಿ. ಆಯ್ತು, ನಿಮ್ಗೆ ಯೋಗ ಇದೆಯಾ ಅಂತ ಹೇಳ್ತೀವಿ. ಆ ಸಮಯ ಬಂದಾಗ ಅಂತರ್ಭುಕ್ತಿ ನಾವು ನೋಡ್ಬೇಕಾಗತ್ತೆ, ಅದು ಸ್ವಲ್ಪ ಕಷ್ಟ. ಬಟ್ ಒಂದು ಯೋಗ ಇದೆಯಾ ಅಂತ ಖಂಡಿತ ಹೇಳ್ಬೋದು. 1 to 240 ಒಂದು ನಂಬರ್ ಹೇಳಿ. ನಂಬರ್ ಹೇಳಿ ಬೇಗ. 28 ಜಾಬ್ ಅಲ್ಲಿ ನೋಡ್ತೀವಿ. ಯಾವುದೇ ಒಂದು ಜಾಬ್ ನಾವು ನೋಡಿದಾಗ ಅಲ್ಲಿ 6ನೇ ಕಸ್ಪಲ್ಲೂ ಎಲ್ಲೋ ಒಂದ್ ಕಡೆ ಸೂರ್ಯ ಮತ್ತೆ ಚಂದ್ರ ಇದ್ರೆ ಇವರಿಗೆ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಇಲ್ಲಿ 6ನೇ ಮನೆ ಶುಕ್ರನ ಕಾಂಬಿನೇಷನ್ ತೋರಿಸ್ತಾ ಇದೆ. ಇಲ್ಲಿ ಶುಕ್ರ ಅಂತ ಬರ್ತಾ ಇದೆ. ಹಾಗೆ ಆ ಒಂದು ಗೋಲ್ನಾಡಿ ಕಾಂಬಿನೇಷನ್ ಅಲ್ಲಿ ಶುಕ್ರ ಇರತಕ್ಕಂಥ ನಕ್ಷತ್ರ ಶುಕ್ರದಲ್ಲಿದೆ. ಸೂರ್ಯನ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಒಂದು 50 to 60% ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ದಶಾಭುಕ್ತಿಗಳಲ್ಲಿ 10 ಕಾಂಬಿನೇಷನ್ ಬಂದಾಗ ಬಹಳ ಸುಲಭವಾಗಿ ಅವ್ರ ಕೆಲಸ ಸಿಗುತ್ತೆ ಅಂತ ಹೇಳ್ಬೋದು. 10 ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. 10-11 ಕಾಂಬಿನೇಷನ್ 11 ಇರೋದ್ರಿಂದ ಒಂದ್ ಸ್ವಲ್ಪ ಆಡ್ ಆಗುತ್ತೆ. ಗುರುವಿನ ಕಾಂಬಿನೇಷನ್ ಅಲ್ಲಿ 11 ಬಂದಿರೋದ್ರಿಂದ ನನ್ನ ಒಂದು ಸಜೆಷನ್, ನೀವು ಓಂ ಬ್ರಹ್ಮಸ್ಪತಿ ನಮಃ ಅಂತ ಹೇಳಿ ಒಂದು ಹಳದಿ ದಾರ ಕಟ್ಕೊಳ್ಳಿ. ಆ ಒಂದು ಬ್ರಹ್ಮನ ಕುರಿತು ಸ್ವಲ್ಪ ಧ್ಯಾನ ಮಾಡಿದ್ರೆ ವಿಶೇಷವಾಗಿ ಲಾಭ ಬರುತ್ತೆ. ಆಮೇಲೆ ಬಲಗಾಲಿಗೆ ಒಂದು ಕರಿ ದಾರ ಕಟ್ಕೊಳ್ಳಿ. ಈ ಒಂದು ಶನೇಶ್ವರ ಗುಡಿಗೆ ವಿಸಿಟ್ ಮಾಡ್ತಾರೆ, ಒಳ್ಳೇದಾಗುತ್ತೆ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ. ಅಲ್ಲೇನೋ ಬೇರೆಯವ್ರದ್ದು ಕಾಲ್ ಕೊಡಿ. ಅವರೆಲ್ಲೋ ಅಲ್ಲಿ ಕಾಲ್ ತಗೊಂಡ್ಬಿಡ್ತಾರೆ, ಸಡನ್ ಆಗಿ ಅಲ್ಲಿ ಟಿವಿ ನೋಡ್ತಾ ಇರ್ತಾರೆ, ಒಂದೇ ಕಾಲ ಅಂತ. ಹಾಗೆ ಅಕ್ಟೋಬರ್ 8ನೇ ತಾರೀಕು ನಮ್ಮ ತರಗತಿ ಇರ್ತಕ್ಕಂಥದ್ದು. ಹಾಗೆ ಈ ತಿಂಗಳು ಹೈಯರ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಇದೇ 23ನೇ ತಾರೀಕು ನಮ್ಮ ಪರಾಶರ ಸಿಸ್ಟಮ್ ಮತ್ತೆ ನ್ಯೂಮರಾಲಜಿ, ಭೃಗುನಂದನಾಡಿ ಇವೆಲ್ಲವೂ ಕೂಡ ಹೇಳ್ತೀವಿ. ಸ್ವಲ್ಪ ನಕ್ಷತ್ರ ನಾಡಿ ಕಲೀರಿ, ಆಮೇಲೆ ನಿಮ್ಗೆ ಆಸಕ್ತಿ ಬಂದಾಗ ಮುಂದಕ್ಕೆ ಬರಬಹುದು. ನಮಸ್ಕಾರ. ನಮಸ್ಕಾರ ಗುರುಗಳೇ, ಹೇಳಿ. ನನ್ನ ಹೆಸರು ನಂದಕುಮಾರ್ ಅಂತ. ಗುರುಗಳೇ, ನಾನು ಫೈನಲ್ ಇಂಜಿನಿಯರಿಂಗ್ ಮುಗಿಸಿದಾಗ 4 ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ಓಕೆ. ನಾನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ದು. ಅದರಲ್ಲಿ 3 ಎಲೆಕ್ಟ್ರಿಕಲ್ ಕಂಪ್ನಿದು, 1 IT ಫೀಲ್ಡ್ ಆಗಿತ್ತು. ಅದರಲ್ಲಿ 3 ರಿಜೆಕ್ಟ್ ಮಾಡಾಯ್ತು. ಈಗ IT ಫೀಲ್ಡ್ಗೋಸ್ಕರ ಕಾಯ್ತಾ ಇದೀನಿ. ಓಕೆ. IT ಫೀಲ್ಡ್ ಅಲ್ಲಿ ಹೋದ್ರೆ ಒಳ್ಳೇದು ಅಥವಾ ಎಲೆಕ್ಟ್ರಿಕಲ್ ಬೇಸ್ಡ್ ಕಂಪ್ನಿಲಿ ಹೋದ್ರೆ ಒಳ್ಳೇದು ಅಂತ ಕೇಳಬೇಕಾಯ್ತು. 1 to 240 ನಂಬರ್ ಹೇಳಿ. 300. 1 to 249. 300 ಹೋಗ್ಬಿಟ್ರೆ ಆಮೇಲೆ ಎಲೆಕ್ಟ್ರಿಕ್ ಹೋಗ್ಬೇಕಾಗುತ್ತೆ. 88. ಜಾಬ್ ವಿಚಾರದಲ್ಲಿ ನಾವು ಡಿಸಿಷನ್ ತಗೊಳ್ಬೇಕಾದ್ರೆ ನಾವು ವೃತ್ತಿನ 6ನೇ ಮನೆ ನೋಡ್ತೀವಿ. ನಮಗೆ ಕಸ್ಪ್ ಅಂತಕ್ಕಂಥದ್ದು 6ನೇ ಮನೆ, ನಮಗೆ ಬುಧನ ಒಂದು ಕಾಂಬಿನೇಷನ್ ಬರುತ್ತೆ. ಬುಧನ ಒಂದು ಕಾಂಬಿನೇಷನ್ ಸ್ವಲ್ಪ ಕೂಲಂಕುಷವಾಗಿ ನೋಡಿದಾಗ 11 ಅಂತ ಬಂದಿದೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಆಗತ್ತೆ ಅಂತ ಬರ್ತಕ್ಕಂಥದ್ದು. IT ಫೀಲ್ಡ್ಗೆ ಹೋಗಿ ಅಂತ ಸಜೆಷನ್ ಬರ್ತಾ ಇದೆ. ಎಕ್ಸಲೆಂಟ್ ಸಕ್ಸಸ್ ಆಗುತ್ತೆ. ಹಾಗೆ ಚಂದ್ರನ ಕಾಂಬಿನೇಷನ್ ಬಂದಾಗ ಓಂ ಸೋಮಾಯ ನಮಃ ಅಂತ ಹೇಳಿ ಸ್ವಲ್ಪ ಶೀಘ್ರವಾಗಿ ಸಿಗ್ತಕ್ಕಂಥದ್ದು. ಚಂದ್ರ ದರ್ಶನ ಮಾಡಿದ್ರೆ ವಿಶೇಷವಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿಶೇಷವಾಗಿ ನಮ್ಮ ಒಂದು ಕೈಲಾಶ ಯಂತ್ರ ಎಲ್ಲರಿಗೂ ವಿಶೇಷವಾಗಿ ಲಾಭ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ನವಗ್ರಹ ತಾಯ್ತ ಕೂಡ ಒಳ್ಳೆಯ ಫಲಕಾರಿಯಾಗಿರ್ತಕ್ಕಂಥದ್ದು, ಅದನ್ನು ಧರಿಸ್ಕೊಳ್ಳಿ. ಮತ್ತೆ ಗೂಬೆ ಉಂಗ್ರ ಮೋಸ್ಟ್ ವಂಡರ್ಫುಲ್. ಎಲ್ಲರೂ ಆಮೆ ಉಂಗ್ರ ಹಾಕೊಳ್ತಾರೆ, ಗೂಬೆ ಉಂಗ್ರ. ಲಕ್ಷ್ಮಿ ಬೇಕು, ಲಕ್ಷ್ಮಿಯ ವಾಹನ ಆಗಿರ್ತಕ್ಕಂಥದ್ದು ಗೂಬೆ ಹಾಕೊಳ್ಳಿ. ಹಿಂದಿನ ಕಾಲದಲ್ಲಿ ಗೂಬೆ ಅಂತ ಬೈಯೋರು, ಯಾಕಂದ್ರೆ ಹಣದಿಂದ ಹೋಗ್ಬೇಡ ಅಂತ. ಈ ಕಲಿಯುಗ ಪೂರ್ತಿ ಇರ್ತಕ್ಕಂಥದ್ದೇ, ಯಾರು ಏನೇ ಸಮಸ್ಯೆ ಆದ್ರೂ ಕೂಡ ದುಡ್ಡು ಬೇಡ ಅಂತ ಯಾರು ಹೇಳಲ್ಲ. ದುಡ್ಡು ಬೇಕು ಅಂತಂದ್ರೆ ಲಕ್ಷ್ಮಿಯ ವಾಹನ ಆಗಿರ್ತಕ್ಕಂಥ ಒಂದು ಗೂಬೆ ನಮಗೆ ಸಾಕಷ್ಟು ಹೆಲ್ಪ್ ಮಾಡತಕ್ಕಂಥದ್ದು. ಎಲ್ಲಿ ನಾವು ಹೋದ್ರೂ ಕೂಡ ಅಲ್ಲಿ ಹಣ ಜಾಸ್ತಿ ಬರಬೇಕು ಅಂತಂದ್ರೆ ಅಲ್ಲಿ ಔಲ್ ರಿಂಗು ವಿಶೇಷವಾಗಿ ಲಾಭ ಆಗುತ್ತೆ. ಬಹಳಷ್ಟು ಬೇರೆ ಕಡೆ ಇರ್ತಕ್ಕಂಥ ದೇಶಗಳಲ್ಲಿ ಔಲ್ನ ಒಳ್ಳೆ ಸಿಂಬಲ್ ಆಗಿ ತಗೊಂಡಿದ್ದಾರೆ. ಭಾರತದಲ್ಲಿ ಅದೇನೋ ಔಲ್ ಅಂದಿದ ತಕ್ಷಣ ಸ್ವಲ್ಪ ಕೆಟ್ಟದ್ದು ಅಂತಾರೆ. ಆದ್ರೆ ಲಕ್ಷ್ಮಿಯ ವಾಹನ ನಮ್ಮ ಋಷಿಮುನಿಗಳು, ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥದ್ದು ಗೂಬೆ ವಿಶೇಷವಾಗಿರ್ತಕ್ಕಂಥ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. सर्वेषां